ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕುವಂಥ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ. ಈಸಿಯಾಗಿ ನೀವು ವಿಡಿಯೋನ ಎಲ್ಲರಿಗಿಂತ ಮೊದಲು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಕ್ರೋಶಾ ನೀಡಲ್ 10.05 mm ತೊಗೊಂಡಿದ್ದೀನಿ. ಹಾಗೆ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇವಾಗ ಬಟ್ಟೆಗೆ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕ್ ಆದಮೇಲೆ ಅದರ ಪಕ್ಕದಲ್ಲೇ ಮತ್ತೊಂದು ಲಾಕನ್ನು ಮಾಡ್ಕೊಳ್ಳೋಣ. 2 ಲಾಕ್ ಮಾಡಿದರೆ ಬೇಗ ಬಿಚ್ಚೋಗಲ್ಲ, ಟೈಟ್ ಆಗಿರುತ್ತೆ ಅಂಥೇಳಿ. ಇವಾಗ ಲಾಕ್ ಆದಮೇಲೆ 4 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಬಟ್ಟೆಗೆ 4 ಚೈನನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸತಿ ದಾರನ ಇಲ್ಲಿ ಸುತ್ತಕೊಂಡು ನೀಡಲ್ನ ಸ್ವಲ್ಪ ಕ್ರಾಸಾಗಿ ಈ ರೀತಿ ಇಟ್ಕೊಂಡು ಹಿಂದ್ಗಡೆಯಿಂದ ದಾರನ ತೊಗೊಂಬಂದು ನೀಡಲ್ ಮೇಲೆ ಇವಾಗ 4 ಲೂಪ್ ಇರುತ್ತೆ. 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಬೇಕಾಗತ್ತೆ. ತ್ರಿಬಲ್ ಕ್ರೋಶಾ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡಿದ್ವಲ್ಲ, ಆ ಲಾಕು ಮತ್ತು ತ್ರಿಬಲ್ ಕ್ರೋಶಾ ಕಂಬದ ನಡುವೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಪಿಕೌಟ್ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶಾ ಕಂಬ ಮಾಡಿದ್ವಲ್ಲ ಅದರ ಪಕ್ಕದಲ್ಲಿ ಹಾಕ್ಕೊಂಡು 2ರಲ್ಲೊಂದು ಮತ್ತು 2ರಲ್ಲೊಂದು ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಆದಮೇಲೆ ಇವಾಗ 2 ತ್ರಿಬಲ್ ಕ್ರೋಶಾ ಕಂಬದ ಮಧ್ಯೆ ಹೋಗಿ ನೀಡಲ್ನ ಹಾಕಿ ಹಿಂದ್ಗಡೆಯಿಂದ ದಾರನ ತೊಗೊಂಡು ಈ ರೀತಿ ಪಿಕೌಟನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಸತಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶಾ ಪಕ್ಕದಲ್ಲಿ ಇದನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಕಿ ದಾರನ ತಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಮಾಡಿಕೊಂಡು ಇವಾಗ ಮತ್ತೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 ಚೈನ್ಸ್ನ ಹಾಕಿ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಪಿಕೌಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮತ್ತು ಪಕ್ಕದಲ್ಲೇ ಹಾಕಿ ಮತ್ತೊಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ನ ಹಾಕಿ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಪಿಕೌಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ 2 ತ್ರಿಬಲ್ ಕ್ರೋಶಾ ಕಂಬ ಆದಮೇಲೆ ಒಂದು ಬೀಡನ್ನು ಹಾಕಿ ಪಿಕೌಟನ್ನು ಮಾಡ್ಕೋಬೋದು. ನಾನಿಲ್ಲೇ ವಿತೌಟ್ ಬೀಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು 5 ತ್ರಿಬಲ್ ಕ್ರೋಶಾ ಕಂಬ 5 ಪಿಕೌಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹೆಚ್ಚು ಕಮ್ಮಿ ಸಹ ಮಾಡ್ಕೊಳ್ಳಿ. ಆದಷ್ಟು ಈ ಕಂಬಗಳನ್ನ ಪಕ್ಕದಲ್ಲೇ ನಾವು ತೊಗೊಳ್ಬೇಕಾಗತ್ತೆ, ಅದರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ 5 ಪಿಕೌಟ್ ಡಿಸೈನ್ ಆದಮೇಲೆ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ವಿತೌಟ್ ಕುಚ್ಚು ಸಹ ಹಾಕ್ಬೋದು. ನಾನಿಲ್ಲಿ ಕುಚ್ಚುಗೋಸ್ಕರ 4 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ತೊಗೊಂಡು ಕ್ರಾಸಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಚುಚ್ಚಿ ಹಿಂದ್ಗಡೆಯಿಂದ ದಾರನ ತೊಗೊಂಡು ನೀಡಲ್ ಮೇಲೆ 4 ಲೂಪ್ ಇರುತ್ತೆ. 2ರಲ್ಲೊಂದು ಮತ್ತು 2ರಲ್ಲೊಂದು. ಇವಾಗ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಒಂದು ಪಿಕೌಟನ್ನು ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಅದರ ಪಕ್ಕದಲ್ಲೇ ನೀಡಲ್ನ ಹಾಕಿ ಈ ರೀತಿ ದಾರನ ತಂದು ಮತ್ತೊಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ಸ್ನ ಹಾಕಿ ಪಿಕೌಟನ್ನು ಮಾಡ್ಕೊಳ್ಳೋಣ. ಈ ರೀತಿ ಫ್ರೆಂಡ್ಸ್, ಬಿಗಿನರ್ಸು ಸಹ ತುಂಬ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ. ತುಂಬ ಅಂದರೆ ತುಂಬ ಈಸಿ ಇದೆ. ವಿತಿನ್ 1 ಅವರಲ್ಲಿ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಪೂರ್ತಿ ಸೀರೆಗೆ.
ಯಾರಾದರೂ ಅರ್ಜೆಂಟಾಗಿ ಸೀರೆಗೆ ಕುಚ್ಚು ಹಾಕ್ಕೋಬೇಕು ಹಬ್ಬಕ್ಕೆ ಅಥವಾ ಅರ್ಜೆಂಟಾಗಿ ಹಾಕ್ಕೊಳ್ಬೇಕು ಅಂತಂದರೆ ಈ ಡಿಸೈನ್ನ ಸಹ ಟ್ರೈ ಮಾಡ್ಬೋದು ನೀವು. ನಾನೀಗ ಆಲ್ರೆಡಿ ನಿಮಗೆ ಸುಮಾರಷ್ಟು ಕ್ವಿಕ್ ಡಿಸೈನ್ಗಳನ್ನ ತೋರಿಸಿದ್ದೀನಿ, ಒಂದೇ ಸ್ಟೆಪ್ನಲ್ಲಿ ಯಾವ ರೀತಿಯಾಗಿ ಈಸಿಯಾಗಿ ಕ್ರೋಶನ ಹಾಕ್ಕೊಳ್ಬೋದು ಅಂಥೇಳಿ. ನೀವು ಇದನ್ನು ಬೇಕಿದ್ದರೆ ವಿತೌಟ್ ಕುಚ್ಚು ಸಹ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವಿತ್ ಕುಚ್ಚು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಆದಮೇಲೆ ಮತ್ತೆ ಪಿಕೋಟ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ತುಂಬ ಸ್ಪೀಡ್ ಅನಿಸಿದರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ಲೋ ಮಾಡಿಕೊಂಡು ಸಹ ನೀವು ನೋಡ್ಬೋದು. ಈ ರೀತಿ 3 ಚೈನ್ಸ್ ಹಾಕ್ಕೊಂಡು ಮತ್ತೊಂದು ಪಿಕೋಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 5 ಪಿಕೋಟ್ಗಳಾದಮೇಲೆ ಈ ರೀತಿ ಕ್ರಾಸ್ ಆಗಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆಗೆ ಇದೇ ಥರ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗು 4 ಚೈನ್ ಹಾಕ್ಕೊಂಡು ಕುಚ್ಚಿಗೆ ಜಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಎಂಡಲ್ಲೂ ಸಹ ನಾನು ಕುಚ್ಚಿಂದನೇ ಎಂಡ್ ಮಾಡ್ತೀನಿ. ನೀವು ಸಹ ಸೀರೆಗೆ ಹಾಕ್ತಾಯಿದ್ರೆ ಆದಷ್ಟು ಸ್ಟಾರ್ಟಿಂಗು ಕುಚ್ಚಿಂದ ಸ್ಟಾರ್ಟ್ ಮಾಡಿದರೆ ಕುಚ್ಚಿಂದನೇ ಎಂಡ್ ಆಗೋ ಥರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಆರ್ಚ್ ಬಂದರೂ ಪರವಾಗಿಲ್ಲ, ಹಾಕ್ಬೋದು. ಆದರೆ ಡಿಸೈನು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ನೀವು ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿರ್ತೀರೋ ಅದೇ ರೀತಿ ಎಂಡು ಸಹ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಇನ್ನೊಂದು ಆರ್ಚ್ ಡಿಸೈನ್ನ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂಥೇಳಿ. ನಾನಿಲ್ಲಿ ಎಂಡಲ್ಲಿ ಮತ್ತೆ 3 ಚೈನ್ ಹಾಕಿ ಪಿಕೋಟನ್ನು ಮಾಡ್ಕೊಳ್ತಾ ಇದ್ದೀನಿ. 3 ಆರ್ಚಿಗೆ ನಾನಿಲ್ಲಿ ಡಿಸೈನ್ನ ಎಂಡ್ ಮಾಡ್ಕೊಳ್ತೀನಿ. ಡಿಸೈನ್ ಎಂಡ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ಸ್ನ ಹಾಕಿ ದಾರನ ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಉಳಿದಿರೋ ದಾರನ ನೀವು ಬೇಕಿದ್ದರೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೋದು ಅಥವಾ ಕುಚ್ಚಿನಲ್ಲಿ ಸಹ ಕಟ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮದು ಡಿಸೈನ್ ಅನ್ನೋದು ಈ ರೀತಿಯಾಗಿ ಬಂದಿದೆ. ನಾನಿಲ್ಲಿ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ನಾನಿಲ್ಲಿ ಗ್ರೀನ್ ಕಲರ್ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ರೆಡ್ ಕಲರ್ದು ನಾವು ಡಿಸೈನ್ನ ಮಾಡಿದ್ದೇವಲ್ಲ, ಹಾಗಾಗಿ ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಗ್ರೀನ್ ಕಲರಲ್ಲಿ ಪುಟಾಣಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಕುಚ್ಚುಗಳ ಮೇಲೆ ನಾನು 2 mm ಒಂದು ಗೋಲ್ಡ್ ಕಲರ್ ಬೀಡನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕುಚ್ಚನ್ನು ಕಟ್ಕೊಳ್ಳಿ. ಕುಚ್ಚು ಲೆಂತನ್ನು ನೀವು ಬೇಕಿದ್ದರೆ ಉದ್ದ ಸಹ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 157 ದಾರಗಳನ್ನ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ನೀವು ಪ್ರೈಸ್ ಬಂದು ನೀವು ಬೇಕಿದ್ದರೆ ಕುಚ್ಚನ್ನು ಇಲ್ಲಿ ದಪ್ಪ ಸಣ್ಣ ಸಹ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಇರಲಿ ಅಂಥೇಳಿ 157 ದಾರದಿಂದ ಕಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಪ್ರೈಸ್ ಬಂದು 250 to 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಪ್ರೈಸ್ ಅನ್ನೋದು ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಚಾರ್ಜಸನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ಹೇಗೆ ಅನಿಸ್ತು ಅಂತ ತಿಳಿಸಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.